ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ನಗರೀಕರಣದ ಒಲವುಗಳು ಮತ್ತು ಮಾದರಿಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ನಗರೀಕರಣದ ಉದಯವಾಗುತ್ತಿರುವಂತಹ ಒಲವುಗಳು ಅಥವಾ ಬೆಳೆದು ಬರುತ್ತಿರುವಂಥ ಒಲವುಗಳು ಮತ್ತು ಮಾದರಿಗಳನ್ನು ನಗರ ಪ್ರದೇಶದಲ್ಲಿರುವಂಥ ಜನಸಂಖ್ಯೆಯ ಆಧಾರದ ಮೇಲೆ ನಾವು ಅರಿತುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ ನಾವು 1901ರಿಂದ 1951 ನಡುವಿನ ಅವಧಿಯಲ್ಲಿ ನಗರ ಪ್ರದೇಶದಲ್ಲಿ ಜನಸಂಖ್ಯೆಯ ಏರಿಳಿತಗಳ ಕುರಿತು, ನಗರ ಕಡೆಗಿನ ಜನರ ಒಲವುಗಳ ಕುರಿತು ಮತ್ತು ನಗರಗಳು ಪಡೆದುಕೊಂಡಿರುವಂಥ ಮಾದರಿಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ 1951ರಿಂದ 2011 ಅವಧಿಯೊಳಗೆ ಈ ನಗರದ ಉದಯೋನ್ಮುಖ ಒಲವುಗಳು ಮತ್ತು ಮಾದರಿಗಳು ಯಾವ ರೀತಿ ಇದೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಗುಡ್ ಮಾರ್ನಿಂಗ್ ಟು ಆಲ್. ವೆಲ್ಕಮ್ ಟು ಸೋಶಿಯಾಲಜಿ ಕ್ಲಾಸ್. Dear students, we are discussing about the emerging trends and patterns of urbanization. So in the previous class, we already know the emerging trends or patterns of urbanization based on the growth of population in urban communities from 1901 to 1951. There are so many trends and patterns takes place in cities or city life because of the natural increase in the population or maybe migration and death rate. So some changes, these all are contribute to have some trends and patterns in urban communities. Today we will discuss the trends and patterns of urbanization in between 1951 to 2011. ಹತ್ತೊಂಬತ್ತು 1951ರಿಂದ 1961 ನಡುವಿನ ನಗರ ಜನಸಂಖ್ಯೆಯ ಬೆಳವಣಿಗೆ. ಈ ದಶಕದಲ್ಲಿ ಗ್ರಾಮದಿಂದ ನಗರ ಕಡೆಗಿನ ವಲಸೆಯಲ್ಲಿ ಇಳಿಕೆಯಾದದ್ದನ್ನು ಕಾಣ್ತೀವಿ. ಕ್ರಮೇಣ ವಲಸೆಯ ಪ್ರಕ್ರಿಯೆ ಈ ಮೊದಲಿನ ಅವಧಿಯಲ್ಲಿ ಹೆಚ್ಚಿಗೆಯಾಗ್ತಾ ಇರುವಂಥದ್ದು 1951-61 ಈ ಅವಧಿಯಲ್ಲಿ ಈ ವಲಸೆಯ ಪ್ರಮಾಣದಲ್ಲಿ ಕುಂಠಿತತೆ ಕಂಡುಬರುತ್ತದೆ. ಯಾಕೆ ಇಂಥ ಒಂದು ವಲಸೆಯಲ್ಲಿ ಇಳಿಕೆಯ ಪ್ರಮಾಣ ಕಂಡುಬಂತು ಅಂತಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಳಗೊಂಡಿದ್ದರಿಂದ ಈ ಸಂದರ್ಭದಲ್ಲಿ ಜನರು ಗ್ರಾಮದಿಂದ ಗ್ರಾಮಕ್ಕೆ ವಲಸೆ ಹೋಗಲು ಪ್ರಾರಂಭಿಸಿದರು. ಅಂದರೆ 1952ರಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ಮಹತ್ವ ಬಂದಿದ್ದು, ಕೆಲವೊಂದು ಸಾಮುದಾಯಿಕ ಅಭಿವೃದ್ಧಿ ಕಾರ್ಯಕ್ರಮಗಳು ಗ್ರಾಮೀಣ ಮಟ್ಟದಲ್ಲಿ ಪರಿಚಯಿಸಲ್ಪಟ್ಟಿದ್ದರಿಂದ ನಿರುದ್ಯೋಗಿ ಗ್ರಾಮೀಣ ಜನರಿಗೆ ಅವು ಉದ್ಯೋಗಾವಕಾಶವನ್ನು ನೀಡಲಿಕ್ಕೆ ಪ್ರಾರಂಭಿಸಿದವು. ಈ ಕಾರಣಕ್ಕಾಗಿ ಗ್ರಾಮದಿಂದ ನಗರಕ್ಕೆ ಹೋಗುವಂಥ ವಲಸೆಯ ಪ್ರಮಾಣದಲ್ಲಿ ಏನಾಯಿತು ಅಂತಂದರೆ ಕಡಿಮೆಯಾಯಿತು. ಹಾಗೆ ಇನ್ನೊಂದು ಅಂಶ ಅಂತಂದರೆ, ಚಂಡೀಗಢ, ಕಾಂಡ್ಲಾ, ಫರೀದಾಬಾದಂತಹ ಮೊದಲಾದ ಹಿಂದುಳಿದ ಪ್ರದೇಶಗಳಲ್ಲಿ ಕೆಲವೊಂದು ಕೈಗಾರಿಕೆಗಳು ಸ್ಥಾಪನೆಗೊಂಡವು. ಹೀಗಾಗಿ ಈ ಹಿಂದುಳಿದ ಪ್ರದೇಶಗಳಿಂದ ಜನ ವಲಸೆ ಹೋಗುವಂಥದ್ದು ನಿಂತು ಹೋಯಿತು.
ಅವರಿಗೆ ತಮ್ಮ ಸ್ವಸ್ಥಳದಲ್ಲಿಯೇ, ತಮ್ಮ ಸಮೀಪದ ಸ್ಥಳಗಳಲ್ಲಿಯೇ ಉದ್ಯೋಗಾವಕಾಶಗಳು ಸಿಗಲಿಕ್ಕೆ ಪ್ರಾರಂಭಿಸಿದ್ದರಿಂದ ನಗರ ಕಡೆಗಿನ ಒಲವು ಕಡಿಮೆಯಾಯಿತು ಅಂತ ಹೇಳ್ತೀವಿ. ಹಾಗೆ ಈ ಅವಧಿಯಲ್ಲಿ ನಗರೀಕರಣವನ್ನು ಪ್ರಭಾವಿಸಿರುವಂತಹ ಕೆಲವೊಂದು ಅಂಶಗಳಂತಂದರೆ, ಕೃಷಿಗೊಳಪಡಿಸಿದ ನಿರುಪಯುಕ್ತ ಭೂಮಿ. ಈ ಅವಧಿಯಲ್ಲಿ ನಗರೀಕರಣದ ಬೆಳವಣಿಗೆ ಸ್ವಲ್ಪ ನಿಧಾನಗತಿಯನ್ನು ಪಡೆದುಕೊಳ್ಳಲಿಕ್ಕಿರುವಂಥ ಪ್ರಮುಖ ಅಂಶ ಅಂತಂದರೆ, ಗ್ರಾಮೀಣ ಮಟ್ಟದಲ್ಲಿ ನಿರುಪಯುಕ್ತ ಭೂಮಿ ಕೃಷಿಗೆ ಒಳಪಡಿಸಿರುವಂಥದ್ದು. ಎಷ್ಟೋ ಜನರು ನಿರುದ್ಯೋಗಿಗಳು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದರು. ಇನ್ನೊಂದೆಡೆ ಈ ಕೃಷಿ ಚಟುವಟಿಕೆಗೆ ನಿರುಪಯುಕ್ತ ಭೂಮಿ ಒಳಪಟ್ಟಿದ್ದರಿಂದ ಉತ್ಪಾದನೆ ಜಾಸ್ತಿ ಆದದ್ದರಿಂದ ನಗರ ಪ್ರದೇಶಕ್ಕೆ ಹೆಚ್ಚು ಕಚ್ಚಾ ವಸ್ತುಗಳು ಲಭ್ಯವಾಗಲಿಕ್ಕೆ ಪ್ರಾರಂಭಿಸಿದವು. ಆ ಕಾರಣಕ್ಕಾಗಿ ನಗರ ಪ್ರದೇಶದಲ್ಲಿರುವಂಥ ಕೈಗಾರಿಕೆಗಳು ಬೆಳವಣಿಗೆಗೊಂಡು ಅವು ನಗರೀಕರಣವನ್ನು ಪ್ರಚೋದಿಸಿದವು ಅಂತ. ಹಾಗೆ ಇನ್ನೊಂದು ಅಂಶ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು. ಸರ್ಕಾರ ಗ್ರಾಮೀಣ ಸಮುದಾಯಗಳನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರವಾಗಿಯೇ ಕೆಲವೊಂದು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸ್ಥಳೀಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಪರಿಚಯಿಸಲ್ಪಟ್ಟಿತು. ಇದರಿಂದ ಎಷ್ಟೋ ಉದ್ಯೋಗಾವಕಾಶಗಳು ಗ್ರಾಮೀಣ ಜನರಿಗೆ ತಮ್ಮ ಸ್ವಸ್ಥಳದಲ್ಲಿಯೇ ಸಿಗಲಿಕ್ಕೆ ಪ್ರಾರಂಭಿಸಿತು. ಹಾಗೆ ಗ್ರಾಮೀಣ ಪ್ರದೇಶಗಳ ಬೆಳವಣಿಗೆಯಿಂದ, ಅಭಿವೃದ್ಧಿಯಿಂದ ಅದು ನಗರ ಬೆಳವಣಿಗೆಗೆ ಪ್ರಚೋದನೆಯನ್ನು ನೀಡಿತು ಅಂತ. ಗ್ರಾಮೀಣ ಅಭಿವೃದ್ಧಿ ಕೈಗಾರಿಕೆಗಳ ಕಾರ್ಯಕ್ರಮಗಳಲ್ಲಿ ಎಷ್ಟೋ ಜನರು ತರಬೇತಿಯನ್ನು ಪಡೆದು ನಗರ ಪ್ರದೇಶಕ್ಕೆ ಬಂದು ಕೈಗಾರಿಕೆಗಳಲ್ಲಿ ವೃತ್ತಿಯನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದರು ಅಂತ. ಹೀಗಾಗಿ ನಗರ ಬೆಳವಣಿಗೆಗೆ ಈ ಒಂದು ಅಂಶ ಪ್ರಚೋದನಕಾರಿಯಾದದ್ದನ್ನು ಕಾಣ್ತೀವಿ. ಇನ್ನೊಂದು, ಕೈಗಾರಿಕೆಗಳ ಸ್ಥಾಪನೆ ಮತ್ತು ಹೊಸ ಪಟ್ಟಣಗಳು ಸ್ಥಾಪಿಸಲ್ಪಟ್ಟಿದ್ದು. ಇನ್ನೊಂದು, ನಗರ ಪ್ರದೇಶದ ಬೆಳವಣಿಗೆ ಅಥವಾ ನಗರೀಕರಣ ತೀವ್ರವಾಗಿ ಬೆಳಲಿಕ್ಕೆ ಈ ಅವಧಿಯಲ್ಲಿರುವಂಥ ಇನ್ನೊಂದು ಅಂಶ ಅಂತಂದರೆ, ಕೆಲವೊಂದು ಹೊಸ ಕೈಗಾರಿಕೆಗಳು ಸ್ಥಾಪಿಸಲ್ಪಟ್ಟಿರುವಂಥವು. ಈ ಕೈಗಾರಿಕೆಗಳ ಸ್ಥಾಪನೆಯಿಂದ ಹೆಚ್ಚು ಉದ್ಯೋಗಾವಕಾಶಗಳನ್ನು ನೀಡಲಿಕ್ಕೆ ಪ್ರಾರಂಭಿಸಿದವು. ಹೆಚ್ಚು ವ್ಯಾಪಾರಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟವು. ಇದರಿಂದ ನಗರ ಬೆಳವಣಿಗೆ ಏರ್ಪಟ್ಟಿತು ಅಂತ. ಅದರ ಜೊತೆಗೆ ಹೊಸ ಪಟ್ಟಣಗಳು ಕೂಡ ಪರಿಚಯಿಸಲ್ಪಟ್ಟವು ಅಥವಾ ಸ್ಥಾಪಿಸಲ್ಪಟ್ಟವು ಅಂತ. ಈ ಮೂರು ಅಂಶಗಳ ಪ್ರಭಾವದಿಂದಾಗಿ ನಗರ ಬೆಳವಣಿಗೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದನ್ನು ನಾವು ಈ ಕಾಲಾವಧಿಯಲ್ಲಿ ಕಾಣ್ತೀವಿ. ಈ ಸಂದರ್ಭದಲ್ಲಿದ್ದಂಥ ಪ್ರಥಮ ದರ್ಜೆ ನಗರಗಳ ಸಂಖ್ಯೆ ಎಷ್ಟು ಅಂತಂದರೆ 105. ಈ ಮೊದಲು 75 ಇದ್ದಂಥ ಪ್ರಥಮ ದರ್ಜೆ ನಗರಗಳ ಸಂಖ್ಯೆ ಈಗ 105 ಪ್ರಥಮ ದರ್ಜೆ ನಗರಗಳಾಗಿ ಬೆಳವಣಿಗೆ ಹೊಂದಿದವು ಅಂತ. ನಾವು ಇದನ್ನು ಮಾದರಿಗಳು ಅಂತ ಕರಿತೀವಿ. ಅಂದರೆ ಅವುಗಳ ಸಂಖ್ಯೆ ನಗರಗಳ ನಮೂನೆಗಳಲ್ಲಿ, ಮಾದರಿಗಳಲ್ಲಾಗಿರುವಂಥ ಬದಲಾವಣೆ ಅಂತ ಕರಿತೀವಿ. ಈ ಅವಧಿಯಲ್ಲಿದ್ದಂಥ 7 ಮಹಾನಗರಗಳನ್ನು ನಾವು ಕಾಣ್ತೀವಿ ಅಂತ. ಅಂದರೆ 10 ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಹೊಂದಿರುವಂಥ ನಗರವನ್ನು ಮಹಾನಗರ ಅಂತ ನಾವು ಕರಿತೀವಿ. ಈಗ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಹಾಗೆ ಬೆಂಗಳೂರಿನಂಥವುಗಳನ್ನು ನಾವು ಮಹಾನಗರಗಳು ಅಂತ ಕರಿತೀವಿ, ಮೆಟ್ರೋಪಾಲಿಟನ್ ಸಿಟೀಸ್ ಅಂತ. ಇಂಥವುಗಳು 1951-61 ಕಾಲಾವಧಿಯಲ್ಲಿ, 1951ರಿಂದ 1961 ಕಾಲಾವಧಿಯಲ್ಲಿ ಸುಮಾರು 7 ಮಹಾನಗರಗಳಿದ್ದದ್ದನ್ನು ನಾವು ಕಾಣ್ತೀವಿ. ಅಂದರೆ ಈ ಅವಧಿಯಲ್ಲಿಯೂ ಕೂಡ ನಗರ ಕಡೆಗಿನ ಜನರ ಒಲವುಗಳು, ಅವರ ಒಲವಿನಿಂದಾಗಿ ನಗರದಲ್ಲಿ ಏರ್ಪಟ್ಟಿರುವಂಥ ಎಷ್ಟೋ ಮಾದರಿಗಳನ್ನು, ನಮೂನೆಗಳನ್ನು ನಾವಿಲ್ಲಿ ಕಾಣ್ತೀವಿ. Dear students, the growth of population in between 1951 to 1961. Especially in this period, the rural to urban migration was decreased. Why here rural to urban migration was decreased? Because the job opportunities are increased in rural areas. So
the rural to rural migration was motivated or takes place. Why here people migrated from one village to another village? Why they stopped to migrate to urban communities? Especially from 1952 onwards, the 5-year plans, 1951 onwards, 5-year plans were started, and especially 1952 the community development programs also introduced by central government for the development of rural community. So these all provide some facilities and job opportunities to the unemployed, those who are living in rural community. So automatically it decreases the migration from rural to urban. And another one factor is that especially in Chandigarh, Kandla, Hyderabad, in other backward places, some industries also established. So these industries provide new job opportunities to the backward areas people. So automatically they stop the migration to the cities. So this is another one factor. And some other factors which influence the urbanization. First one is the colonization of cultivable wasteland. So especially in this period, the wasteland also comes under cultivation. One side, it support to the rural unemployed to work in cultivation, and another side, because of the wasteland cultivation, we get more production, and it helps to get raw materials to industries which are established in cities. It means they also developed and motivate to urbanization process. Second one is the rural development programs. So which programs implemented by the government for the development of rural community, they are the rural development programs. They stopped the migration from rural to urban, and the development of the urban communities, they also motivate the development of cities. It means they also influence the urbanization process. And another third one is the establishment of industrials. So new industries also established in some places, they also more contribute for the process of urbanization. Even some new towns also introduced, and they also contribute to the process of urbanization. So these all factors, some which motivate, influence the speed of urbanization. Especially in this period, the first class cities also increased from 75 to 105. So before, the class 1 cities were 75, especially in this period the total number of class 1 cities were 105. And especially in this period, 7 metropolitan cities were there, which cities had about 10 lakh population, that is called metropolitan cities. There are totally 7 metropolitan cities in this period. So this census or decade also especially contribute to the process of urbanization. ಹಾಗೆ 1961ರಿಂದ 1971 ನಡುವಿನ ನಗರ ಜನಸಂಖ್ಯೆಯ ಬೆಳವಣಿಗೆ. ಈ ಅವಧಿಯಲ್ಲಿ ನಗರದ ಜನಸಂಖ್ಯೆ 78.9 ದಶಲಕ್ಷದಿಂದ 109.01 ದಶಲಕ್ಷದಷ್ಟು ಹೆಚ್ಚಳಗೊಂಡಿತು ಅಂತ. ಅಂದರೆ ಈ ಮೊದಲಿನ ಅವಧಿಗಿಂತ ಈ ಅವಧಿಯಲ್ಲಿ ನಗರ ಜನಸಂಖ್ಯೆಯಲ್ಲಿ ಮತ್ತಷ್ಟು ಏರಿಕೆಯಾದದ್ದನ್ನು ನಾವು ಕಾಣ್ತೀವಿ. ಸೊ ಇದರಿಂದ ನಗರ ಕಡೆಗೆ ಜನರ ಒಲವುಗಳು ಹೆಚ್ಚಿಗೆ ಆದದ್ದನ್ನು,
ಬೆಳವಣಿಗೆ ಹೊಂದಿದ್ದನ್ನು ನಾವಿಲ್ಲಿ ಕಾಣಬಹುದು. ಈ ಅವಧಿಯಲ್ಲಿದ್ದಂಥ ಪಟ್ಟಣಗಳ ಸಂಖ್ಯೆ ಎಷ್ಟು ಅಂತಂದರೆ 2636. ಈ ಮೊದಲು 2421 ಇದ್ದಂಥ ಪಟ್ಟಣಗಳ ಸಂಖ್ಯೆ 1961-71 ನಡುವೆ ಮತ್ತೆ ಅದಕ್ಕೆ ಸೇರ್ಪಡೆಯಾಗಿ ಒಟ್ಟು 2636 ಪಟ್ಟಣಗಳು ಬೆಳೆದು ಬಂದಿದ್ದನ್ನು ನಾವು ಕಾಣ್ತೀವಿ. ಸೊ ಅಂದರೆ ಪಟ್ಟಣಗಳ ಕಡೆಗೆ ಜನರ ಒಲವುಗಳು, ಪಟ್ಟಣಗಳು ನಗರಗಳಾಗಿ ಮಾರ್ಪಡುವಂಥದ್ದನ್ನೇ ನಾವು ಮಾದರಿಗಳು ಅಥವಾ ನಮೂನೆಗಳು ಅಂತ ಕರಿತೀವಿ. ನಗರದ ಜನಸಂಖ್ಯೆ ಈ ಅವಧಿಯಲ್ಲಿ 30.2 ದಶಲಕ್ಷದಷ್ಟು ಹೆಚ್ಚಳ ಆದದ್ದನ್ನು ಕಾಣ್ತೀವಿ. ಒಂದು ಡೆಕೆಡ್ದಲ್ಲಿ 10 ದಶಕ ಅಂದರೆ 10 ವರ್ಷದಲ್ಲಿ ನಗರದ ಜನಸಂಖ್ಯೆ ಎಷ್ಟು ಹೆಚ್ಚಾಯಿತು ಅಂತಂದರೆ 30.2 ದಶಲಕ್ಷದಷ್ಟು ಹೆಚ್ಚಳ ಆದದ್ದನ್ನು ನಾವು ಕಾಣ್ತೀವಿ. ಈ ಅವಧಿಯಲ್ಲಿ ನಗರ ಪ್ರದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಹೆಚ್ಚಳ ಆಗಲಿಕ್ಕೆ ಏನು ಕಾರಣಗಳು ಅಂತಂದರೆ, ಒಂದು ಮರಣ ದರದಲ್ಲಿ ಇಳಿಕೆಯಾದದ್ದು, ಸ್ವಾಭಾವಿಕವಾಗಿ ಜನನ ದರ ಹಾಗೆ ಹೆಚ್ಚಿಗೆ ಉಳಿದುಕೊಂಡಿದ್ದು, ಆದರೆ ಅದಕ್ಕೆ ತಕ್ಕ ಹಾಗೆ ಮರಣ ದರ ಇರದೆ ಆ ಮರಣ ದರದಲ್ಲಿ ಇಳಿಕೆ ಕಂಡು ಬಂದಿರುವಂಥದ್ದು, ಹಾಗೆ ನಗರ ಜೀವನ ಗ್ರಾಮೀಣ ಜನರನ್ನು ಆಕರ್ಷಿಸುವ ಅಂಶಗಳು, ಹಾಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಸಮಸ್ಯೆಗಳು ತನ್ನಲ್ಲಿರುವಂಥ ಜನರನ್ನು ನಗರದ ಕಡೆಗೆ ತಳ್ಳುವ ಅಂಶಗಳು, ಪುಷ್ ಆ್ಯಂಡ್ ಪುಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇವೆರಡು ಅಂಶಗಳು ನಗರದ ಜನಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ ಕಾರಣವಾಗಿರುವಂಥ ಅಂಶಗಳು ಅಂತ. ಆಮೇಲೆ ಶಿಕ್ಷಿತ ನಿರುದ್ಯೋಗಿಗಳು ನಗರಕ್ಕೆ ವಲಸೆ ಬಂದಿರುವಂಥದ್ದು. ಸೊ ಯಾರು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಸ್ವ ಉದ್ಯೋಗ ತರಬೇತಿಯನ್ನು ಪಡ್ಕೊಂಡ್ರು, ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡ್ರು, ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸಲಾಗದ ನಿರುದ್ಯೋಗಿ ಜನ ನಗರಗಳು ನೀಡುವಂಥ ಒಂದು ಬೇರೆ ಬೇರೆ ಉದ್ಯೋಗಾವಕಾಶಗಳನ್ನು ನಿರ್ವಹಿಸಲಿಕ್ಕೆ ವಲಸೆ ಬಂದಿರುವಂಥದ್ದು ಕೂಡ ನಗರದ ಜನಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಆಯಿತು ಅಂತ. ಅಷ್ಟೇ ಅಲ್ಲದೆ ಕೈಗಾರಿಕಾ ಘಟಕಗಳ ವಿಸ್ತರಣೆಯಾಗಿರುವಂಥದ್ದು. ಈ ಮೊದಲು ಕೆಲವೊಂದು ಪ್ರಮುಖ ನಗರಗಳಲ್ಲಿ ಸ್ಥಾಪಿಸಲ್ಪಟ್ಟಿರುವಂಥ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ತನ್ನ ಉಪ ಘಟಕಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪಿಸಿದ್ದರಿಂದ ಅವೆಲ್ಲ ಪ್ರದೇಶಗಳು ನಗರಗಳಾಗಿ ಪರಿವರ್ತನೆ ಹೊಂದಿದ್ದನ್ನು ಅಥವಾ ಹೆಚ್ಚು ಉದ್ಯೋಗಾವಕಾಶಗಳನ್ನು ನೀಡಿ ಜನರನ್ನು ತನ್ನ ಕಡೆಗೆ ಆಕರ್ಷಿಸಿ ಅವು ನಗರೀಕರಣದ ಪ್ರವೃತ್ತಿಗೆ ಒಳಪಟ್ಟಿದ್ದನ್ನು ಕಾಣ್ತೀವಿ. ಹಾಗೆ ಆಡಳಿತಾತ್ಮಕ ಕಾರ್ಯಗಳ ವಿಸ್ತರಣೆ. ಸೊ ಸ್ವಾತಂತ್ರ್ಯ ನಂತರದಲ್ಲಿ ಹಂತದಲ್ಲಿ ರಾಜ್ಯಗಳ ವಿಭಜನೆ ಆದಂಥದ್ದು, ಆ ರಾಜ್ಯಗಳ ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಆಡಳಿತಾತ್ಮಕ ಚಟುವಟಿಕೆಗಳನ್ನು ಅಥವಾ ಕಚೇರಿಗಳನ್ನು ಸ್ಥಾಪಿಸಿರುವಂಥದ್ದು, ಅವುಗಳ ವಿಸ್ತರಣೆಯಿಂದ ಕೆಲವೊಂದು ನಗರಗಳು ಹೆಚ್ಚು ಜನಸಂಖ್ಯೆಯನ್ನು ಹೊಂದಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವು ಅಂತ. ಸೊ ಈ ಎಲ್ಲ ಕಾರಣಗಳಿಂದ ಈ ಅವಧಿಯಲ್ಲಿ ನಗರ ಜನಸಂಖ್ಯೆ ಬೆಳವಣಿಗೆ ಹೊಂದಲಿಕ್ಕೆ ಕಾರಣ ಆಯಿತು ಅಂತ. ಈ ಕಾಲಾವಧಿಯಲ್ಲಿದ್ದಂಥ ಪ್ರಥಮ ದರ್ಜೆ ನಗರಗಳ ಸಂಖ್ಯೆ ಎಷ್ಟು ಅಂತಂದರೆ 148 ಅಂತ. ಈ ಮೊದಲಿನ ಅವಧಿಯಲ್ಲಿ 105 ಇದ್ದಂಥ ಪ್ರಥಮ ದರ್ಜೆಯ ನಗರಗಳ ಸಂಖ್ಯೆ ಈಗ 148ಕ್ಕೆ ತಲುಪಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. Dear students, next the growth of urban population in between 1961 to 1971. Especially in this period, the population of the cities also increased from 789 lakhs to 1 crore 9 lakhs 1 crore 9 lakhs. So it means especially in this period the cities get more population. The urbanization process takes very fast, and the number of towns also increased in this period. The total number of towns are 2636. Before they were 2421. So the number of towns also increased. Especially in this period, total
302 lakhs population increased in cities. 302 lakh population increased in cities. Especially the main causes to the increase of cities are decrease in the death rate. So death rate increase and the natural birth rate also always increase. And another one, push and pull factors. So here the urban community always push the unemployed peoples and those who are attracted from the urban life or city life. The both factors, attractive and pushing factors, they may cause to get more population cities. And also well educated unemployed people also migrated to the cities. Already we know that government introduced the rural development programs in rural community. They provide some training to the youths and some skills as well as education. With the help of this rural development programs, the people get knowledge and education, but they are unemployed. So here urban communities, they are providing job opportunities. The maximum people are migrated to urban community. And another one cause is extension of industrial units. So already some big industries are established in some cities. Especially in this period, they also extend their units some other places or other areas. When they extended to other areas and other places, they started to provide different job opportunities. So maximum people migrated from rural to urban area. And another one, extension of administrative activities. So especially after independent India, the division of states also started, and they have their own separate administration and administrative offices. They also providing new job opportunities and facilities. So it is also main cause to the process of urbanization, or the city had more population. And especially in this period, the number of class 1 cities were 148. Before it was 105. In this period, the number of class 1 cities 148. 1971ರಿಂದ 1981 ನಡುವಿನ ನಗರ ಜನಸಂಖ್ಯೆಯ ಬೆಳವಣಿಗೆಯನ್ನು ನೋಡೋದಾದರೆ, ಮುಂದಿನ ಅವಧಿಗೆ ಬಂದರೆ, ಈ ಅವಧಿಯಲ್ಲಿ ನಗರ ಜನಸಂಖ್ಯೆಯು 1,09,00,000ದಿಂದ 1,59,700,000 ಹೆಚ್ಚಳಗೊಂಡಿದ್ದನ್ನು ಕಾಣ್ತೀವಿ. ಅಂದರೆ 109 ದಶಲಕ್ಷದಿಂದ 159.7 ದಶಲಕ್ಷದವರೆಗೆ ಹೆಚ್ಚಿಗೆಯಾದದ್ದನ್ನು ಕಾಣ್ತೀವಿ. ಅಂದರೆ ಸುಮಾರು 50.6 ದಶಲಕ್ಷದಷ್ಟು ಜನಸಂಖ್ಯೆ ಈ ಅವಧಿಯಲ್ಲಿ ಬೆಳವಣಿಗೆಯನ್ನು ಕಂಡಿತು, ಅಥವಾ ನಗರದ ಜನಸಂಖ್ಯೆ ಹೆಚ್ಚಿಗೆಯಾಯಿತು ಅಂತ ಹೇಳ್ತೀವಿ. ಈ ಅವಧಿಯಲ್ಲಿಯೂ ಕೂಡ ಪಟ್ಟಣಗಳ ಸಂಖ್ಯೆ 2,636ರಿಂದ 3,245ವರೆಗೆ ಸಂಖ್ಯೆ ಏರಿಕೆಯಾದದ್ದನ್ನು, ಹೊಸ ಪಟ್ಟಣಗಳ ಸಂಖ್ಯೆ ಸೇರ್ಪಡೆಗೊಂಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗೆ ಈ ಸಂದರ್ಭದಲ್ಲಿ ಅಥವಾ ಈ ಅವಧಿಯಲ್ಲಿ ನಗರದ ಜನಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಏನಂತಂದರೆ, ಒಂದು ಸ್ವಾಭಾವಿಕ ಜನಸಂಖ್ಯೆಯಲ್ಲಾದ ಹೆಚ್ಚಳ, ಸರ್ವೇಸಾಮಾನ್ಯವಾಗಿ ಜನನ ದರದ ಮೂಲಕ ನಗರ ಪ್ರದೇಶದಲ್ಲಿ ಜನಸಂಖ್ಯೆಯಲ್ಲಿ ಹೆಚ್ಚಳ ಆದದ್ದು. ಎರಡನೆಯದ್ದೇನಂತಂದರೆ ವಲಸೆಯಿಂದಾಗಿ ಅತಿ ಹೆಚ್ಚು ಜನಸಂಖ್ಯೆ ನಗರ ಪ್ರದೇಶಕ್ಕೆ ಬಂದಿದ್ದನ್ನು ನಾವು ಈ ಅವಧಿಯಲ್ಲಿ ಕಾಣ್ತೀವಿ. ಈ ವಲಸೆಗೆ ಕಾರಣಗಳು ಏನಂತಂದರೆ, ಕೃಷಿ ಕ್ಷೇತ್ರದಲ್ಲಾದ ಮುನ್ನಡೆ. ಸೊ ಗ್ರಾಮೀಣ ಮಟ್ಟದಲ್ಲಿ ಸಾಂಪ್ರದಾಯಿಕ ಕೃಷಿಯ ಬದಲಾಗಿ ಕೃಷಿ ವಿಧಾನಗಳಲ್ಲಿ ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದರ ಪ್ರತಿಫಲವಾಗಿ, ಯಂತ್ರಗಳನ್ನು ಅಳವಡಿಸಿಕೊಂಡದ್ದರ ಪ್ರತಿಫಲವಾಗಿ ಅಲ್ಲಿ ಹೆಚ್ಚು ಮಾನವನ ಬಳಕೆ ಕಡಿಮೆಯಾಗಿ
ಈ ಎಷ್ಟೋ ಜನ ನಿರುದ್ಯೋಗಿಗಳಾಗಿ ಅವರು ನಗರಕ್ಕೆ ವಲಸೆ ಬರಲಿಕ್ಕೆ ಕಾರಣ ಆಯಿತು ಅಂತ. ಹಾಗೆ ಕೃಷಿಯ ಆಧುನೀಕರಣ, ಆಧುನಿಕ ವಿಜ್ಞಾನ ತಂತ್ರಜ್ಞಾನವನ್ನು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡಿದ್ದರಿಂದ ಎಷ್ಟೋ ಜನರು ಕೃಷಿ ಕಾರ್ಮಿಕರು ನಿರುದ್ಯೋಗಿಗಳಾಗಿ ಅವರು ನಗರ ಪ್ರದೇಶಕ್ಕೆ ವಲಸೆ ಬರಲಿಕ್ಕೆ ಪ್ರಾರಂಭಿಸಿದರು ಅಂತ. ಹಾಗೆ ಕೃಷಿಯ ಸ್ಥಗಿತತೆ, ಮಾನ್ಸೂನಿನ ವೈಫಲ್ಯದಿಂದಾಗಿ ಸೂಕ್ತ ಬೆಲೆ ಸಿಗದೇ ಇರೋ ಕಾರಣಗೋಸ್ಕರವಾಗಿ, ಸೂಕ್ತ ಸರಿಯಾದ ನೀರಾವರಿ ಸೌಲಭ್ಯ ಇಲ್ಲದೇ ಇರೋ ಕಾರಣಗೋಸ್ಕರವಾಗಿ ಕೆಲವೊಂದು ಕಡೆ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತು ಹೋಗಿ ಆ ಕೃಷಿ ಚಟುವಟಿಕೆಗಳಿಂದ ವಂಚಿತರಾಗಿರುವಂಥ ಎಷ್ಟೋ ಜನರು ನಗರಕ್ಕೆ ವಲಸೆ ಬರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹೀಗಾಗಿ ಈ ಅವಧಿಯಲ್ಲಿ ನಗರ ಜನಸಂಖ್ಯೆ ಹೆಚ್ಚಿಗೆಯಾಯಿತು ಅಂತ. ಆಮೇಲೆ 1981 ಜನಗಣತಿಯು 858 ಜನವಸತಿ ಪ್ರದೇಶಗಳನ್ನು ಪಟ್ಟಣ ಅಂತ ಘೋಷಣೆ ಮಾಡ್ತದ. ಈ ಜನಗಣತಿಯಲ್ಲಿ ಜನಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು 858 ಜನವಸತಿಗಳನ್ನು ಪಟ್ಟಣ ಅಂತ ಘೋಷಿಸಿದ್ದರಿಂದನೇ ಪಟ್ಟಣಗಳ ಸಂಖ್ಯೆ ಈ ಕಾಲಾವಧಿಯಲ್ಲಿ ಹೆಚ್ಚಿಗೆಯಾಯಿತು ಅಂತ ಹೇಳ್ತೀವಿ. ಹಾಗೆ ಈ ಅವಧಿಯಲ್ಲಿದ್ದಂಥ ಪ್ರಥಮ ದರ್ಜೆ ನಗರಗಳ ಸಂಖ್ಯೆ 216. ಈ ಮೊದಲು 148 ಇದ್ದಂಥದ್ದು ಈ ಅವಧಿಗೆ ಬಂದಾಗ 216 ಪ್ರಥಮ ದರ್ಜೆ ನಗರಗಳು ಬೆಳೆದು ಬಂದವು ಅಂತ. ಡಿಯರ್ ಸ್ಟೂಡೆಂಟ್ಸ್, the growth of urban population in between 1971 to 1981. In this period also, urban population increased from 1 crore 9 lakhs to 1 crore 59 lakhs. It means 50 lakh population also increased in the urban community. The number of towns also increased from 2,636 to 3,245. The number of towns also increased. Especially in this period, the cities had 50 lakh population. Because of the growth of population naturally, and another one is the migration, the natural increase and population. The main causes for migration, especially in this time, extension of forward of agricultural field, forwardness in agricultural field. So in this period, especially farmers started to use some modern agricultural methods and they get more benefit and forward in the agricultural field. And second one cause is modernization of agriculture. The farmers also started to use of science and technology and the modern equipments in agricultural activities. So maximum landless laborers or farmers, they became unemployed. So it means they were migrated to cities. And also stagnation of agriculture. So because of failure of monsoon, drop of price and proper irrigation facilities, many farmers, they stop their cultivation and migrate to cities. Especially 1981 census, it declared 858 inhabitants as a towns. So it means 858 habitats or settlements defined as a towns. The number of towns also increased. And especially in this period, the number of class 1 cities 216. Before it was 148, now it is 216. ಹಾಗೆ 1981ರಿಂದ
1991 ನಡುವಿನ ನಗರ ಜನಸಂಖ್ಯೆಯ ಬೆಳವಣಿಗೆ. ಸೊ 1981 ನಂತರ ಕಂಟಿನ್ಯೂಸ್ ಆಗಿ ಜನಸಂಖ್ಯೆಯಲ್ಲಿ ನಗರ ಜನಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗ್ತಾ ಹೋದದನ್ನು ಕಾಣ್ತೀವಿ. ಸರ್ವೇ ಸಾಮಾನ್ಯವಾಗಿ ಇಲ್ಲಿ ವಲಸೆ ಸ್ವಾಭಾವಿಕ ಜನಸಂಖ್ಯೆ ಹೆಚ್ಚಳನೇ ಕಾರಣ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಅವಧಿಯಲ್ಲಿ ನಗರ ಜನಸಂಖ್ಯೆಯ ಪ್ರಮಾಣ 218 ದಶಲಕ್ಷದಷ್ಟು ಹೆಚ್ಚಳ ಆಯಿತು ಅಂತ. ಈ ಅವಧಿಯಲ್ಲಿದ್ದಂಥ ನಗರ ಜನಸಂಖ್ಯೆಯ ಪ್ರಮಾಣ ಎಷ್ಟಂತಂದರೆ 218 ದಶಲಕ್ಷಷ್ಟು. ಈ ಅವಧಿಯಲ್ಲಿ ಸುಮಾರು 58.30 ದಶಲಕ್ಷ ಜನಸಂಖ್ಯೆ ನಗರ ಪ್ರದೇಶಕ್ಕೆ ಸೇರ್ಪಡೆಯಾದದ್ದನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ಈ ಅವಧಿಯಲ್ಲಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ನಗರ ಜನಸಂಖ್ಯೆಯ ಪ್ರಮಾಣ 25.7% ತಲುಪಿದ್ದನ್ನು ನಾವಿಲ್ಲಿ ಕಾಣ್ತೀವಿ. The growth of urban population from 1981 to 1991. Especially in this period, the total population of the urban community it was increased 2 crore 18 lakhs population increased in the urban community. It means 5 crore 83 lakhs population add to urban community. Especially in this period, the total number of population, the urban community had 25.7% of population. ಮುಂದಿನದು 1991ರಿಂದ 2001 ನಡುವಿನ ನಗರ ಜನಸಂಖ್ಯೆಯ ಬೆಳವಣಿಗೆ. ಸೊ ಈ ಕಾಲಾವಧಿಯಲ್ಲಿಯೂ ಕೂಡ ನಗರ ಜನಸಂಖ್ಯೆ ಮತ್ತೆ ಹೆಚ್ಚಿಗೆ ಆದದ್ದನ್ನು ನಾವು ಕಾಣ್ತೀವಿ. ಅದು 285.4 ದಶಲಕ್ಷಕ್ಕೆ ತಲುಪಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಈ ಅವಧಿಯಲ್ಲಿ ನಗರ ಪ್ರದೇಶದಲ್ಲಿ 67.4 ದಶಲಕ್ಷಷ್ಟು ಜನಸಂಖ್ಯೆ ಸೇರ್ಪಡೆಗೊಳ್ತದೆ. ಅಂದರೆ ನೆಕ್ಸ್ಟ್ ಅವಧಿಗೆ ಹೋದಂತೆಲ್ಲ ನಗರ ಜನಸಂಖ್ಯೆಯಲ್ಲಿ ವೇಗವಾಗಿ ನಗರಗಳ ಬೆಳವಣಿಗೆಯನ್ನು ಕಾಣ್ತೀವಿ. ಈ ಅವಧಿಯಲ್ಲಿ ಒಟ್ಟು ನಗರ ಜನಸಂಖ್ಯೆಯ ಪ್ರಮಾಣ, ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ನಗರ ಜನಸಂಖ್ಯೆಯ ಪ್ರಮಾಣ 27.78%. The growth of urban population in between 1991 to 2001. The urban population in this period reached to 285.4 dashalaksh, and especially in this period totally 67.4 dashalaksh population add to the urban community. It means 27.78% was the total population of the urban community. And finally, ಕೊನೆಯದಾಗಿ 2001ರಿಂದ 2011 ನಡುವಿನ ನಗರ ಜನಸಂಖ್ಯೆಯ ಬೆಳವಣಿಗೆ. ಸೊ ಈ ಸಂದರ್ಭದಲ್ಲಿ ನಗರ ಜನಸಂಖ್ಯೆಯ ಪ್ರಮಾಣ 2011 ಕೊನೆಗೆ ಬಂದಾಗ ನೋಡಿದಾಗ 377.7 ದಶಲಕ್ಷಕ್ಕೆ ತಲುಪಿದ್ದನ್ನು ನಾವು ಕಾಣ್ತೀವಿ. ಅಂದರೆ ಸುಮಾರು 31.2% ನಗರ ಪ್ರದೇಶದಲ್ಲಿರುವಂಥ ಜನಸಂಖ್ಯೆಯನ್ನು ನಾವಿವತ್ತು ಕಾಣ್ತೀವಿ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 31.2% ಜನರು ಇವತ್ತು ನಗರಗಳಲ್ಲಿ ವಾಸಿಸ್ತಾ ಇರುವಂಥದ್ದನ್ನು ಕಾಣ್ತೀವಿ. ಒಟ್ಟು 92.3 ದಶಲಕ್ಷದಷ್ಟು ಜನಸಂಖ್ಯೆ ಈ ದಶಕದಲ್ಲಿ ನಗರ ಸಮುದಾಯಕ್ಕೆ ಸೇರ್ಪಡೆಗೊಂಡಿತು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿನೇ ಇವತ್ತು ನಗರ ಕಡೆಗಿನ ಜನರ ಒಲವುಗಳು ಬೆಳೀತಾ ಇರುವಂಥದ್ದನ್ನು, ನಗರ ಕಡೆಗಿನ ಜನರ ಒಲವುಗಳು ಹೆಚ್ಚಿಗೆಯಾದಂತೆ ನಗರಗಳ ಗಾತ್ರ ಅವು ಬದಲಾವಣೆಗೊಳ್ತಾ ಇರುವಂಥದ್ದನ್ನು, ನಗರದ ಮಾದರಿಗಳು ಅದರ ನಮೂನೆಗಳಲ್ಲಿ ಬದಲಾವಣೆಗಳಾಗ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಇವತ್ತು ಹಳ್ಳಿಗಳು ಪಟ್ಟಣಗಳಾಗಿ, ಪಟ್ಟಣಗಳು ನಗರಗಳಾಗಿ, ನಗರಗಳು ಮಹಾನಗರಗಳಾಗಿ, ಮಹಾನಗರಗಳು ಬೃಹತ್ ಅಥವಾ ಮೇಘಾ ನಗರಗಳಾಗಿ ಬೆಳವಣಿಗೆ ಹೊಂದುತ್ತಾ ಇರುವಂಥದ್ದನ್ನು ಪ್ರಸ್ತುತ ದಿನಮಾನಗಳಲ್ಲಿ ಕಾಣ್ತಾ ಇದ್ದೀವಿ.
Dear students, the growth of urban cities in between 2001 to 2011. So, in the end of 2011, the total population reached to the 377.7 Dashalaksh, and especially nowadays, the 31.2 percentage of the people are residing in urban communities. So, remaining population settled in rural communities. Especially in this period, 92.3 Dashalaksh population add to urban community. Because of here continuous growth of the urban community, that nowadays the trends also are always different, and because of the growth of cities, the patterns also changed. Nowadays villages are converted into towns, towns also converted as a cities, cities are developing like metropolitan cities, and metropolitan cities are converting into mega cities. So this is the emerging trends and patterns of urban community. ಸೊ ಮುಂದಿನ ಅವಧಿಯಲ್ಲಿ ನಗರೀಕರಣವನ್ನು ಪ್ರಭಾವಿಸುವ ಅಂಶಗಳ ಕುರಿತು ಚರ್ಚಿಸೋಣ. ಧನ್ಯವಾದಗಳು.